ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಇರೋದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡ್ತಾ ಇದ್ವಿ, ಅಪ್ಲೈಡ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇವಾಗ ಇದು ಕ್ವಶನ್ ನಂಬರ್ 3. ಸೊ ಈ ಕ್ವಶನ್ ನಂಬರ್ 3ನ ನೋಡೋಣ. ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಆಫ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ಎ 50 ಮೀಟರ್ ಹೈ ಬಿಲ್ಡಿಂಗ್. ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಅಂತ ಕೊಟ್ಟಾನ. ದ ಆಂಗಲ್ಸ್ ಆಫ್ ಡಿಫ್ರೆಷನ್, ಆಂಗಲ್ಸ್ ಪ್ಲೂರಲ್ ಐತಿ, ಅಬ್ಸರ್ವ್ ಮಾಡ್ಬೇಕು, ಪ್ಲೂರಲ್ ಐತಿ. ಸೊ ಅದರಲ್ಲಿ ಮಿನಿಮಮ್ 2 ಅಥವಾ 3 ಆಂಗಲ್ಸ್ ಇದ್ದೇ ಇರ್ತವೆ. ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಆಫ್ ದ ಟಾಪ್ ಆ್ಯಂಡ್ ಬಾಟಮ್ ಆಫ್ ಹೈ ಬಿಲ್ಡಿಂಗ್. ಆ ಆಂಗಲ್ಸ್ ಆಫ್ ಡಿಫ್ರೆಷನ್ ಎಲ್ಲಿಂದ? ಫ್ರಮ್ ದ ಟಾಪ್ ಆಫ್ ಟವರ್ ಇಂದ. ಆಮೇಲೆ ಮತ್ತೆ ಇಲ್ಲಿ ಕ್ವಾಂಟಿಟಿ ನಿಮಗೆ ಒಂದು ಬಿಲ್ಡಿಂಗ್ ಐತಿ, ಒಂದು ಟವರ್ ಐತಿ. ಇಲ್ಲಿ ಕ್ವಶನ್ ಅನ್ನ ಪೂರ್ತಿಯಾಗಿ ನೋಡ್ರಿ. The angles of depression of the top and bottom of 50 meter high building from the top of tower. ಸೊ ಹಂಗಾರೆ ಇಲ್ಲಿ ಒಂದು ಟವರ್ ಅನ್ನೋ ಕ್ವಾಂಟಿಟಿ ಐತಿ, ಇನ್ನೊಂದು ಇಲ್ಲಿ ಬಿಲ್ಡಿಂಗ್ ಅನ್ನೋ ಕ್ವಾಂಟಿಟಿ ಐತಿ. ಟವರ್ ಮತ್ತು ಬಿಲ್ಡಿಂಗ್ ಎರಡೆರಡು ಕ್ವಾಂಟಿಟಿ ಅದಾವ. ಇಲ್ಲಿ ಆರ್ 45 ಡಿಗ್ರಿ and 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಸೊ ಅವಾಗಲೇ ನಾವು ಗೆಸ್ ಮಾಡಿದ್ವಿ ಆಂಗಲ್ಸ್ ಅಂದ್ರೆ ಪ್ಲೂರಲ್, ಸೊ ಅಟ್ಲೀಸ್ಟ್ 2 ಇದ್ದೇ ಇರ್ತಾವ. ಸೊ 45 ಡಿಗ್ರಿ and 60 ಡಿಗ್ರಿ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂಡ್ ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಅಂಡ್ ಬಿಲ್ಡಿಂಗ್. ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಅಂಡ್ ಬಿಲ್ಡಿಂಗ್ ಅಂದ್ರೆ ಬಿಲ್ಡಿಂಗ್ ಮತ್ತು ಟವರ್ ಒಂದಕ್ಕೊಂದು ಅಪೋಸಿಟ್ ಅದಾವ. ಅದ್ರ ನಡಕ್ ಒಂದು ಹಾರಿಜೆಂಟಲ್ ಲೆವೆಲ್ ಐತಿ. ಆ ಹಾರಿಜೆಂಟಲ್ ಲೆವೆಲ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಟವರ್ ಹೈಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫಸ್ಟ್ ಡಯಾಗ್ರಾಮ್ ಅನ್ನ ಡ್ರಾ ಮಾಡೋಣ. ಸೊ ಇಲ್ಲಿ ಏನೈತಪ್ಪ ಅಂತಂದ್ರೆ ಒಂದು ಬಿಲ್ಡಿಂಗ್ ಐತಿ, ಒಂದು ಟವರ್ ಐತಿ, ಇಲ್ಲೊಂದು ಯಾವುದೋ ಒಂದು ಟವರ್ ಐತಿ, ಆಮೇಲೆ ಒಂದು ಬಿಲ್ಡಿಂಗ್, ಇಲ್ಲಿ ಅಪೋಸಿಟ್ ಒಂದು ಬಿಲ್ಡಿಂಗ್ ಐತಿ. ಅಪೋಸಿಟ್ ಐತಿ ಅಂತ ಹೆಂಗೆ ಗೊತ್ತಾಕೈತಿ? ಆಂಗಲ್ಸ್ ಆಫ್ ಎಲಿವೇಶನ್ ಅದರಿಂದನೂ ಆಂಗಲ್ಸ್ ಆಫ್ ಎಲಿವೇಶನ್ ಡಿಫ್ರೆಷನ್ ಅಂತ ಕೊಟ್ಟಿರ್ತಾನಲ್ಲ, ಎದರಿಂದ ಎದ್ರ ಕಡೆ, ಯಾವುದಂದ್ರೆ ಎದ್ರ ಕಡೆ, ಅದರಿಂದ ಗೊತ್ತಾಕೈತಿ. ಆಮೇಲೆ ಇಲ್ಲಿ ಗೊತ್ತಾಕೈತಿ ನಿಮ್ಗೆ ದ ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಆ್ಯಂಡ್ ಬಿಲ್ಡಿಂಗ್. ಹಾರಿಜೆಂಟಲ್ ಡಿಸ್ಟೆನ್ಸ್ ಅಂದ್ರೆ ಇದೇ ಬೇಕಲ್ಲ, ಟವರ್ ಆ್ಯಂಡ್ ಬಿಲ್ಡಿಂಗ್. ಸೊ ಇಲ್ಲಿ ಹಾರಿಜೆಂಟಲ್ ಡಿಸ್ಟೆನ್ಸ್ ಅಂದ್ರೆ ಇದು ಹಾರಿಜೆಂಟಲ್ ಡಿಸ್ಟೆನ್ಸ್ ಎಷ್ಟೈತಿ ಇದ್ರದ್ದು, ಇದು ಎಷ್ಟೈತಿ ಡಿಸ್ಟೆನ್ಸ್, ಎಷ್ಟೈತಿ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಎಷ್ಟೈತಿ, ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ಕ್ವಶನ್ ಮಾರ್ಕ್. ಆಮೇಲೆ ಇದು ಏನಿದೆ, ಇದು ಬಿಲ್ಡಿಂಗ್. ಇದೇನಿದೆ, ಇದು ಬಿಲ್ಡಿಂಗ್, ಇದೇನ ಟವರ್ ಇದೆ. ಸೊ ಕ್ವಶನ್ ವಾಪಸ್ ಓದಲಿ. ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಆಫ್ ದ ಟಾಪ್ ಅಂಡ್ ಬಾಟಮ್ ಆಫ್ 50 ಮೀಟರ್ ಹೈ ಬಿಲ್ಡಿಂಗ್. ಎಷ್ಟು ಮೀಟರ್ ಹೈ ಬಿಲ್ಡಿಂಗ್ ಇದೆ? 50 ಮೀಟರ್ ಹೈ ಬಿಲ್ಡಿಂಗ್. ಆಮೇಲೆ ಟಾಪ್, ಇದು ಬಾಟಮ್. ಟಾಪ್ ಅಂಡ್ ಬಾಟಮ್ ಆಫ್ ದ 50 ಮೀಟರ್ ಹೈ ಬಿಲ್ಡಿಂಗ್. ಆಂಗಲ್ಸ್ ಆಫ್ ಡಿಫ್ರೆಷನ್ ಯಾರ ಕಡೆಯಿಂದ ಬಂದವು? ಫ್ರಮ್ ದ ಟಾಪ್ ಆಫ್ ಟವರ್ ಇಂದ ಬಂದವು. ಇವ ಬಿಲ್ಡಿಂಗ್ ಇದ್ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಏನದಾವಲ್ಲ, ಅವು ಯಾರ ಕಡೆಯಿಂದ ಬಂದು? ಇವ ಫ್ರಮ್ ದ ಟಾಪ್ ಆಫ್ ಟವರ್ ಇಂದ ಬಂದು. ಎಲ್ಲಿಂದ ಎಲ್ಲಿಗೆ? ಒಂದು ಟಾಪ್ ಅಂಡ್ ಬಾಟಮ್ ಆಫ್ 50 ಮೀಟರ್ ಹೈ ಬಿಲ್ಡಿಂಗ್. ಟಾಪ್ ಅಂಡ್ ಬಾಟಮ್, ಇಲ್ಲಿ ಟಾಪ್ ಬಾಟಮ್ ಆಫ್ 50 ಮೀಟರ್ ಹೈ ಬಿಲ್ಡಿಂಗ್. ಎಲ್ಲಿಂದ? ಇಲ್ಲಿಂದ ಆಂಗಲ್ಸ್ ಆಫ್ ಎಲಿವೇಶನ್, ಆಂಗಲ್ಸ್ ಆಫ್ ಡಿಫ್ರೆಷನ್ ಟವರ್ ಇಂದ ಫಾರ್ಮ್ ಅದು. ಇನ್ನೊಂದ್ಸಲ ಕ್ವಶನ್ ನೋಡ್ಕೊರಿ, ಫಸ್ಟ್ ಕ್ವಶನ್ ಅನ್ನ ಕ್ಲಿಯರ್ ಆಗಿ ನೋಡ್ಕೊರಿ. ದ ಆಂಗಲ್ಸ್ ಆಫ್ ಡಿಫ್ರೆಷನ್ ಆಫ್ ದ ಟಾಪ್ ಅಂಡ್ ಬಾಟಮ್ ಆಫ್ 50 ಮೀಟರ್ ಹೈ ಬಿಲ್ಡಿಂಗ್. ಆಂಗಲ್ಸ್ ಆಫ್ ಡಿಫ್ರೆಷನ್ ಅಂದ್ರೆ ಏನು? ಮೇಲ್ಗಡೆಯಿಂದ ಕೆಳಗಡೆ ಬರ್ಬೇಕು. ಲಾಸ್ಟ್ ಕ್ಲಾಸ್ ಒಳಗೆ ಹೇಳಿದ್ ನಾನು, ಶ್ರೀಲೀಲಾ ಮೇಲ್ಗಡೆ ಇದ್ದಾಕಿ ನನ್ನ ಕಡೆ ನೋಡಿದ್ಲು ಅಂತಂದ್ರೆ ಆಂಗಲ್ಸ್ ಆಫ್ ಡಿಫ್ರೆಷನ್, ನಾ ಆಕಿನ ಕಡೆ ನೋಡಿದೆ ಅಂತಂದ್ರೆ ಆಂಗಲ್ಸ್ ಆಫ್ ಎಲಿವೇಶನ್. ಸೊ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಏನ್ ಫಾರ್ಮ್ ಆಕ್ಕವಲ್ಲ, ಇವು ಆಂಗಲ್ಸ್ ಆಫ್ ಡಿಫ್ರೆಷನ್. ಯಾರಿಗೆ ಆಗ್ಯಾವ? ಬಿಲ್ಡಿಂಗಿಗೆ ಆಗ್ಯಾವ. ಬಿಲ್ಡಿಂಗಿಗೆ ಎಲ್ಲೆಲ್ಲಿ ಆಗ್ಯಾವ? ಟಾಪ್ ಅಂಡ್ ಬಾಟಮಿಗೆ ಆಗ್ಯಾವ. ಟಾಪ್ ಅಂಡ್ ಬಾಟಮಿಗೆ ಆಂಗಲ್ಸ್ ಆಫ್ ಡಿಫ್ರೆಷನ್ ಆಗ್ಯಾವ. ಎಲ್ಲಿಂದ? ಫ್ರಮ್ ದ ಟಾಪ್ ಆಫ್ ಟವರ್ ಇಂದ. ಇದು ಟಾಪ್ ಹೋದಿಲ್ಲ, ಫ್ರಮ್ ದ ಟಾಪ್ ಆಫ್ ಟವರ್ ಇಂದ ಈ ಬಿಲ್ಡಿಂಗಿಗೆ ಒಂದು ಟಾಪ್ ಆಫ್ ಬಿಲ್ಡಿಂಗ್, ಆಮೇಲೆ ಒಂದು ಬಾಟಮ್ ಆಫ್ ಬಿಲ್ಡಿಂಗಿಗೆ ಏನದು? ಆಂಗಲ್ಸ್ ಆಫ್ ಡಿಫ್ರೆಷನ್ ಫಾರ್ಮ್ ಅದು. ರೈಟ್. ಸೊ ಎಷ್ಟು ಹಂಗಾರ? ಒಂದು 45 ಡಿಗ್ರಿ, ಒಂದು 60 ಡಿಗ್ರಿ ಐತಿ. 45 ಡಿಗ್ರಿ ಎಲ್ಲಿಗೆ? ನಮ್ ಜನ ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಈ ಟವರ್ ಇಂದ ಫಾರ್ಮ್ ಮಾಡಕ್ ಹೋಗ್ಬಿಡ್ತಾರೆ. ಹಿಂಗ ಇಲ್ಲಿ 45 ಡಿಗ್ರಿ, ಇದು 60 ಡಿಗ್ರಿ, ಇದು 45 ಡಿಗ್ರಿ, ಇದು 60 ಡಿಗ್ರಿ ಅಂತ ಮಾಡ್ಕೊಳಕ್ ಹೋಗ್ತಾರ. ಬಟ್ ಅದು ರಾಂಗ್ ಆಕೈತಿ ಕೆಲವೊಬ್ರಿಗೆ. ಸೊ ಇಲ್ಲಿ
ನೋಡಿ ಇದು ಹಾರಿಜೆಂಟಲ್ ಲೆವೆಲ್ ಫಾರ್ಮ್ ಆಗಬೇಕು, ಇದರಿಂದ ಆಂಗಲ್ ಬರಂಗ ಇಲ್ಲ, ಹಾರಿಜೆಂಟಲ್ ಲೆವೆಲ್ ಇಂದ ಫಾರ್ಮ್ ಆಗ್ಬೇಕು. ಆಂಗಲ್ಸ್ ಏನದ್ರಿಂದ ಫಾರ್ಮ್ ಆಗ್ಬೇಕು, ಹಾರಿಜೆಂಟಲ್ ಲೆವೆಲ್ ಇಂದ ಫಾರ್ಮ್ ಆಗ್ಬೇಕು, ಇಲ್ಲ ಗ್ರೌಂಡ್ ಲೆವೆಲ್ ಇಂದ ಫಾರ್ಮ್ ಆಗ್ಬೇಕು. ಇದು ಕಡಿಮೆ ಡಿಸ್ಟೆನ್ಸ್ ಇದ್ದಿದ್ದು 45 ಡಿಗ್ರಿ, ಆಮೇಲೆ ಜಾಸ್ತಿ ಡಿಸ್ಟೆನ್ಸ್ ಇದ್ದಿದ್ದು ಇಲ್ಲಿಂದ ಇಲ್ಲಿ ತನಕ ಈ ಲೈನಿಗೆ ಇದ್ದಿದ್ದು ಎಷ್ಟ 60 ಡಿಗ್ರಿ ಅಲ್ಲ ಇನ್ನೊಂದು 60 ಡಿಗ್ರಿ. ಇದು ನಮ್ದ ಕ್ವಶನ್. ಒಂದು ಟವರ್ ಐತಿ, ಅದ್ರ ಅಪೋಸಿಟ್ ಒಂದು ಬಿಲ್ಡಿಂಗ್ ಐತಿ, ಅಲ್ಲಿ ಆಂಗಲ್ಸ್ ಆಫ್ ಡಿಫ್ರೆಷನ್ ಫಾರ್ಮ್ ಆಗ್ಯಾವ. ಎದಕ್ಕಾಗ್ಯಾವ? ಬಿಲ್ಡಿಂಗಿಗೆ ಆಗ್ಯಾವ. ಎದರಿಂದ ಆಗ್ಯಾವ? ಟವರ್ ಇಂದ ಫಾರ್ಮ್ ಆಗ್ಯಾವ. ಆ ಟಾಪ್ ಆಫ್ ಟವರ್ ಇಂದ ಒಂದು ಬಿಲ್ಡಿಂಗ್ ಟಾಪಿಗೆ, ಅದೇ ಟಾಪ್ ಆಫ್ ಟವರ್ ಇಂದ ಆ ಬಿಲ್ಡಿಂಗ್ ಬಾಟಮಿಗೆ ಇಷ್ಟ ಆಗ್ಯಾವ. ನಾವೇನ್ ಫೈಂಡ್ ಮಾಡ್ಬೇಕ? ಈ ಹಾರಿಜೆಂಟಲ್ ಡಿಸ್ಟೆನ್ಸ್ ಐತಲ್ಲ, ಈ ಬಾಟಮ್ ಟಾಪಿಗೆ ಹಾರಿಜೆಂಟಲ್ ಡಿಸ್ಟೆನ್ಸ್ ಐತಲ್ಲ, ಅದನ್ನ ಫೈಂಡ್ ಮಾಡ್ಬೇಕು. ಈ ಹಾರಿಜೆಂಟಲ್ ಡಿಸ್ಟೆನ್ಸ್ ಫೈಂಡ್ ಮಾಡ್ಬೇಕು. ಈ ಹಾರಿಜೆಂಟಲ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಈ ಟವರ್ ಹೈಟ್ನು ಫೈಂಡ್ ಮಾಡ್ಕೋಬೇಕು. ಈ ಟವರ್ ಹೈಟ್ನು ಫೈಂಡ್ ಮಾಡ್ಕೋಬೇಕು. ಫೈಂಡ್ ಔಟ್ ಮಾಡ್ಕೊಳ್ಳೋಣ ಅಂತ ಒಂದು ಟೈಮ್ ಡಯಾಗ್ರಾಮ್ ನೋಡ್ಕೊರಿ ನೀವು. ಸೊ ಇದೇ ಡಯಾಗ್ರಾಮ್ ಅನ್ನ ನಾವೇನ್ ಮಾಡೋಣ, ಇವಾಗ ಮ್ಯಾಥಮೆಟಿಕಲಿ ಡ್ರಾ ಮಾಡ್ಕೊಳ್ಳೋಣ. ನೀವು ಈ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕ. ಈಗ ನೆಕ್ಸ್ಟ್ ಡ್ರಾ ಮಾಡೋ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೋಬೇಕು. ಸೊ ಇದನ್ನ ನಾವು ಇಲ್ಲಿ, ಇದು ಟವರ್, ಅಲ್ಲೊಂದು ಟವರ್ ಐತಿ, ನಾವು ಇಲ್ಲಿ ಇದನ್ನ ಡ್ರಾ ಮಾಡ್ಬಿಟ್ಟೆ. ಇದು ಟವರ್, ಆಮೇಲೆ ಈ ಟವರ್ ಇಂದ ಇಲ್ಲಿ ಬಿಲ್ಡಿಂಗ್, ಆಂಗಲ್ಸ್ ಆಫ್ ಡಿಫ್ರೆಷನ್ ಒಂದು ಇಲ್ಲಿ, ಇನ್ನೊಂದು ಇಲ್ಲಿಂದ ಆಂಗಲ್ಸ್ ಆಫ್ ಡಿಫ್ರೆಷನ್ ಒಂದು ಇಲ್ಲಿಗೆ. ಸೊ ಇಲ್ಲಿ ಹಾರಿಜೆಂಟಲ್ ಡಿಸ್ಟೆನ್ಸ್ ಐತಿ, ಹಾರಿಜೆಂಟಲ್ ಡಿಸ್ಟೆನ್ಸ್ ಐತಿ. ಇದು ಟವರ್, ಇದು ಬಿಲ್ಡಿಂಗ್. ಸೊ ಇಲ್ಲೊಂದು ಹಾರಿಜೆಂಟಲ್ ಲೆವೆಲ್ ಫಾರ್ಮ್ ಮಾಡಬೇಕು. ಇದಕ್ಕೆ ಹಾರಿಜೆಂಟಲ್ ಲೈನ್ ಇಲ್ಲೊಂದು ಫಾರ್ಮ್ ಮಾಡ್ತೀವಿ. ಆಂಗಲ್ಸ್ ಆಫ್ ಡಿಫ್ರೆಷನ್ ಎಷ್ಟು? ಒಂದು 45 ಡಿಗ್ರಿ, ಇನ್ನೊಂದು ದೊಡ್ಡದಿದ್ದು ಎಷ್ಟು ಆಕೈತಿ? 60 ಡಿಗ್ರಿ ಆಕೈತಿ. ಸಣ್ಣದಿದ್ದು ಎಷ್ಟು? 45 ಡಿಗ್ರಿ. ಇದು ದೊಡ್ಡದಿದ್ದು ಎಷ್ಟು? ಇದು 60 ಡಿಗ್ರಿ ಆಕೈತಿ. ಸೊ ಹಂಗಾರ ಇದು ಇಫ್ ದಿಸ್ ಇಸ್ 45 ಡಿಗ್ರಿ, ಈ ಲೈನಿಗೆ 45 ಡಿಗ್ರಿ ಫಾರ್ಮ್ ಆಗೈತೆ ಹೌದಿಲ್ಲ? ಈ ಲೈನಿಗೆ 45 ಡಿಗ್ರಿ ಫಾರ್ಮ್ ಆಗೈತೆ ಹೌದಿಲ್ಲ? ಮತ್ತೆ ಈ ಲೈನಿಂದ ಇಲ್ಲಿಗೆ ಎಷ್ಟು ಆಕೈತಿ? ಇದು 45 ಡಿಗ್ರಿ ಆಕೈತಿ. ಇದು ಎಷ್ಟು ಆಕೈತಿ ಹಂಗಾರೆ? ಇದು 45 ಡಿಗ್ರಿ ಆಕೈತಿ, ಬಿಕಾಸ್ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಮೇಲೆ ಇಲ್ಲಿಂದ ಇಲ್ಲಿ ತನಕ 60 ಡಿಗ್ರಿ ಆಗೈತೆ ಹೌದಿಲ್ಲ? ಈ ಲೈನ್ ಎಲ್ಲಿ ಎಂಡ್ ಆಗೈತಿ? ಇಲ್ಲಿ ಎಂಡ್ ಆಗೈತಿ. ಸೊ ಈ ಲೈನಿಂದ ಈ ಲೈನಿಗೆ ಎಷ್ಟು ಆಕೈತಿ? ಇದು 60 ಡಿಗ್ರಿ ಆಕೈತಿ, ರೈಟ್? ಸೊ ಹಂಗಾರ ನಮ್ಗೆ ಇದು ಎಷ್ಟು ಕೊಟ್ಟಾನ? ಇದು 50 ಕೊಟ್ಟಾನ. ಇದಿಷ್ಟು ಎಷ್ಟು ಕೊಟ್ಟಾನ? ಇದೆ 50 ಮೀಟರ್ ಕೊಟ್ಟಾನ. ಸೊ ಈಗ ನಾಮಕರಣ ಮಾಡೋಣ. ಇದು ಎ, ಇದು ಬಿ, ಆಮೇಲೆ ಇದು ಸಿ, ಇದು ಡಿ, ಇದು ಇ ಅಂತ ನಾಮಕರಣ ಮಾಡೋಣ. ಸೊ ಇದಕ್ಕೊಂದು ಬೇಕಂದ್ರೆ ಇದು ಎಫ್ ಅಂತ ಕೊಟ್ಕೋರಿ. ಸೊ ಇದು ಕ್ವಶನ್. ಈಗ ನೋಡ್ರಿ, ನೀವು ಈ ಡಯಾಗ್ರಾಮನ್ನು ಡ್ರಾ ಮಾಡಿರ್ಬೇಕಾ, ಆ ಡಯಾಗ್ರಾಮನ್ನು ಡ್ರಾ ಮಾಡಿರ್ಬೇಕು. ಸೊ ನಾವೇನು ಫೈಂಡ್ ಮಾಡ್ಬೇಕಾಗಿತ್ತು? ಈಗ ಈ ಪೂರ್ತಿ ಹೈಟ್ ಅನ್ನ ಫೈಂಡ್ ಮಾಡ್ಬೇಕು. ಈ ಎಚ್, ಈ ಪೂರ್ತಿ ಹೈಟ್ ಅನ್ನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಇದೈತಲ್ಲ ಡಿಸ್ಟೆನ್ಸ್, ಇದನ್ನು ಫೈಂಡ್ ಮಾಡ್ಕೋಬೇಕು. ಇದು ಕ್ವಶನ್ ಮಾರ್ಕ್, ಇದು ಕ್ವಶನ್ ಮಾರ್ಕ್, ಆಮೇಲೆ ದಿಸ್ ಇಸ್ ಆಲ್ಸೋ ಕ್ವಶನ್ ಮಾರ್ಕ್. ಎರಡು ಕ್ವಶನ್ ಮಾರ್ಕ್ ಅದಾವ. ಈಗ ಮಾಡೋಣ ಅಂತ. ಓಕೆ, ನೀವು ಇವಾಗ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ಬೋದು. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ರಿ, ನೋಡ್ರಿ ನಿಮ್ಗೆ ಆಮೇಲೆ ಆನ್ಸರ್ ವೆರಿಫಿಕೇಶನ್ ಮಾಡೋಣ ಅಂತ. ರೈಟ್. ಸೊ ಆಗ ನಮಗೆ ಏನೂ ಗೊತ್ತಿಲ್ಲ ಅಂತಂದ್ರೆ ನಾವು tan 45 tan 60 ಅಂತೂ ಮಾಡ್ಲೇಬೇಕು ಇಲ್ಲಿ. ಯಾಕಂದ್ರೆ ಇಲ್ಲಿ ಏನಕ್ಕಿತ್ತಪ್ಪ, ಇದು ಇಫ್ ದಿಸ್ ಇಸ್ 50 ಡಿಗ್ರಿ, ಸೊ ಇಫ್ ದಿಸ್ ಇಸ್ 50 ಮೀಟರ್, ದಿಸ್ ಇಸ್ ಆಲ್ಸೋ ವಾಟ್ 50 ಮೀಟರ್. ಇದು 50 ಆತಂದ್ರೆ ಇದು 50 ಆಕೈತಿ. ಸೊ ಇದು ಅಪೋಸಿಟ್ ಸೈಡ್, ಎದಕ್ಕೆ? ಆಂಗಲ್ಗೆ ಅಪೋಸಿಟ್ ಸೈಡ್. ಆಮೇಲೆ ಕೇಳಿದ್ ಯಾವುದು? ಬಿ ಸಿ ಕೇಳ್ಯಾನ. ಅಡ್ಜಸೆಂಟ್ ಸೈಡ್ ಇನ್ಕ್ಲೂಡ್ ಆಗೈತಿ, ಆಮೇಲೆ ಅಪೋಸಿಟ್ ಇನ್ಕ್ಲೂಡ್ ಆಗೈತಿ. ಅಡ್ಜಸೆಂಟು ಮತ್ತು ಅಪೋಸಿಟ್ ಎದುರಾಗಿರ್ತಾವು? ಟ್ಯಾನ್ ಥೀಟಾ ಒಳಗಿರ್ತಾವು. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಏನು? ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ಥೀಟಾ ತಗೋಬೇಕು. ಸೊ ನಮ್ಗೇನು ಗೊತ್ತಿಲ್ಲ ಅಂದ್ರೆ tan 45 tan 60 ಅಂತೂ ಮಾಡೇ ಮಾಡ್ತೀವಿ ನಾವು. ಸೊ ಇಲ್ಲಂತ ನೆನ್ಪಿಟ್ಕೋರಿ, ಇಲ್ಲಿ ಬಿ ಸಿ ಈಸ್ ಈಕ್ವಲ್ ಟು ವಾಟ್? ಇಡಿ. ಬಿ ಸಿ ಈಸ್ ಈಕ್ವಲ್ ಟು ಇಡಿ. ಸೊ ಈಗ ಏನು ಮಾಡೋಣ? tan 45 ಮಾಡೋಣ.
tan 45 degree is equal to 45 ಐತಿ ಇಲ್ಲಿ ಐತಿ tan 45 degree ಅಪೋಸಿಟ್ ಸೈಡ್ ಯಾವುದು AE tan 45 ಎಷ್ಟೈತಿ AE ಅಪೋಸಿಟ್ ಎಷ್ಟೈತಿ AE ಐತಿ ಅಪೋಸಿಟ್ AE 45 adjacent ಏನೈತಿ ED ರೈಟ್ tan 45 ಅಂದ್ರೆ ಎಷ್ಟು 1 ಆಕೈತಿ ಸೊ 1 is equal to AE divided by ED ಆಕೈತಿ ಸೊ ED ಈ ಕಡೆ ಕರ್ಕೊಂಡ್ ಬಂದ್ರೆ AD into 1 ED is equal to AE ಆತ therefore ಇಲ್ಲಿ ಏನ್ ಬಂತಪ್ಪ ಅಂತಂದ್ರ ED is equal to AE ಬಂತ ಆಲ್ಸೋ ED ಅದಕ್ಕೆ ಈಕ್ವಲ್ ಐತಿ BC ಗೆ ಈಕ್ವಲ್ ಐತಿ ಇಲ್ಲಿ ಐತಲ್ಲ ED ಅದಕ್ಕೆ ಈಕ್ವಲ್ ಐತಿ BC ಗೆ ಈಕ್ವಲ್ ಐತಿ ಸೊ is equal to BC ಅಂತನೂ ಬರಿಬಹುದು ಸೊ ಇಷ್ಟನ್ನ ಬರ್ದಿಟ್ಕೊಳ್ಳೋಣ ರೈಟ್ ಸೊ ED is equal to AE is equal to BC ಯಾಕಂದ್ರೆ BC ಗೆ ED ಈಕ್ವಲ್ ಇತ್ತು ED ಗೆ AE ಈಕ್ವಲ್ ಆಯ್ತು ಸೊ ಈ ಮೂರು ಕ್ವಾಂಟಿಟಿ ಈಕ್ವಲ್ ಅದು ಸೊ ನೆಕ್ಸ್ಟ್ ಟಾರ್ಗೆಟ್ ನಮ್ದೇನ ಈಗ 45 ಆದ್ಮೇಲೆ tan 60 ಮಾಡ್ಬೇಕಾ ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗ್ತೈತೆ ಹೋಗ್ತೈತಿ tan 60 ಮಾಡೋಣ ವಿಡಿಯೋ ಪಾಸ್ ಮಾಡಿ ಬೇಕಂದ್ರೆ ನೀವು ಸಾಲ್ವ್ ಮಾಡ್ರಿ tan 60 degree is equal to 60 ಡಿಗ್ರಿಗೆ ಅಪೋಸಿಟ್ ಬರೀ EB ಅಷ್ಟೇ ಆಗಂಗಿಲ್ಲ ಯಾಕಂದ್ರೆ ಇದು 60 ಡಿಗ್ರಿ ಇಲ್ಲಿಂದ ಹಿಡ್ಕೊಂಡು ಈ ಲೈನ್ ತನಕ ಫಾರ್ಮ್ ಆಗೈತಿ ಈ ಲೈನ್ ಎಲ್ಲಿ ಟಾಪ್ ಐತದ ಇಲ್ಲಿ ಬಂದ್ ಎಂಡ್ ಆಗೈತಿ ಅಂದ್ರೆ 60 ಡಿಗ್ರಿಗೆ ಅಪೋಸಿಟ್ ಸೈಡ್ ಈ ಪೂರ್ತಿ ತಗೋಬೇಕು ಇದನ್ನ A ಇಂದ ಹಿಡ್ಕೊಂಡು B ತನಕ ತಗೋಬೇಕು 60 ಡಿಗ್ರಿ ಅಪೋಸಿಟ್ ಸೈಡ್ AB ಪೂರ್ತಿ AB ತಗೋಬೇಕು ಡಿವೈಡೆಡ್ ಬೈ AB divided by 60 ಡಿಗ್ರಿಗೆ adjacent BC 60 ಗೆ adjacent BC ಸೊ ನೀವು ಆಲ್ರೆಡಿ ಅಪ್ಲೈಡ್ ಕ್ವಶನ್ ಸಾಲ್ವ್ ಮಾಡತ್ತೀರಿ ಅಂತಂದ್ರೆ ಆಂಗಲ್ಸ್ ಆಫ್ ಎಲಿವೇಶನ್ ಆಂಗಲ್ ಆಫ್ ಡಿಫ್ರೆಷನ್ ಇದ್ರ ಬಗ್ಗೆ ನಿಮ್ಗೆಲ್ಲ ಐಡಿಯಾ ಇರ್ತೈತಿ ಓಕೆ ಸೊ 60 ಡಿಗ್ರಿ ಅಂತಂದ್ರೆ tan 60 ಎಷ್ಟು tan 60 √3 is equal to AB ಅಂತಂದ್ರೆ ಗೊತ್ತಿಲ್ಲ ಬಟ್ AB ಅಂದ್ರೆ ಏನ್ ಬರಿಬಹುದು AE ಪ್ಲಸ್ EB ಬರಿಬಹುದು AE ಪ್ಲಸ್ BE ಅಂತಾರೆ ಬರಿಬಹುದು EB ಅಂತಾರೆ ಬರಿಬಹುದು ಬರಿ ನಂಗರ್ AE ಪ್ಲಸ್ EB divided by in the place of AB we can write AE plus EB ಆಮೇಲೆ BC ಪ್ಲೇಸ್ ಒಳಗ ಗೊತ್ತಿಲ್ಲ BC ಹಂಗ ಇಟ್ಕೊಳ್ಳೋಣ ರೈಟ್ ಸೊ ಈಗ BC into √3 ಏನಾಯ್ತು BC √3 ಆಯ್ತು is equal to AE plus EB ಬರೀತೀನಿ ಬರೀತೀನಿ ಸೊ ಇಲ್ಲಿ ಮೂರ್ ಅನ್ನೋನ್ ವೇರಿಯೇಬಲ್ ಆಯ್ತು ಮೂರ್ ಅನ್ನೋನ್ ವೇರಿಯೇಬಲ್ ಇತ್ತು ಅಂತಂದ್ರೆ ಸಿಂಪ್ಲಿಫಿಕೇಶನ್ ಮಾಡಕ್ ನಮ್ಗೆ ಕಷ್ಟ ಆಕೈತಿ ಸೊ ನಮಗ ಯಾವ್ದ್ರ ಒಂದಿಷ್ಟು ವ್ಯಾಲ್ಯೂ ಗೊತ್ತಿರ್ತಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡೋಣ ಅದ್ರ EB ಐತಲ್ಲ EB ವ್ಯಾಲ್ಯೂ ಎಷ್ಟೈತಿ ಹೇಳಿದ್ರಿ 50 ಮೀಟರ್ ಇಫ್ ದಿಸ್ ಇಸ್ 50 ಮೀಟರ್ ದಿಸ್ ಇಸ್ ಆಲ್ಸೋ 50 ಮೀಟರ್ ಇದು 50 ಮೀಟರ್ ಆತಂದ್ರ ಇದು ಎಷ್ಟಾಕೈತಿ 50 ಮೀಟರ್ ಆಕೈತಿ ಮತ್ತೆ ಇದನ್ನ ಹೆಚ್ಚು ಕಮ್ಮಿ ಆಗಂಗಿಲ್ಲ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಎಷ್ಟಿದೆ 50 ಮೀಟರ್ ಐತೈತಿ ಸೊ EB ವ್ಯಾಲ್ಯೂ ಎಷ್ಟು 50 EB ಪ್ಲೇಸ್ ಒಳಗೆ ಏನು ಸಬ್ಸ್ಟಿಟ್ಯೂಷನ್ ಮಾಡೋಣ 50 ಸಬ್ಸ್ಟಿಟ್ಯೂಷನ್ ಮಾಡೋಣ EB ಪ್ಲೇಸ್ ಒಳಗ 50 ಸಬ್ಸ್ಟಿಟ್ಯೂಷನ್ ಮಾಡೋಣ ನಾ ರಬ್ ಮಾಡೇ ಬರಿತೀನಿ ಯಾಕಂದ್ರೆ ಆಮೇಲೆ ಸ್ಪೇಸ್ ಸಾಲಂಗಿಲ್ಲ ನೆಕ್ಸ್ಟ್ ಈಗ ಅನ್ನೋನ್ ವೇರಿಯೇಬಲ್ 1 2 ಅದು 2 ಅನ್ನೋನ್ ವೇರಿಯೇಬಲ್ ಇದ್ದಾಗ ನಮ್ಗೆ ಸಿಂಪ್ಲಿಫಿಕೇಶನ್ ಕಷ್ಟ ಆಕೈತಿ ಒಂದು ಅನ್ನೋನ್ ವೇರಿಯೇಬಲ್ ಆಗ್ಬೇಕದ ಸೊ ಮತ್ತೇನು ರಿಪ್ಲೇಸ್ ಮಾಡ್ರಿ BC ಪ್ಲೇಸ್ ಒಳಗೆ EE ಇಲ್ಲಾಂದ್ರೆ EE ಪ್ಲೇಸ್ ಒಳಗೆ BC ಏನೋ ಸಬ್ಸ್ಟಿಟ್ಯೂಷನ್ ಮಾಡಕ್ ಬರ್ತೈತೆ ನೋಡ್ರಿ ಇವ್ನ ಯೂಸ್ ಮಾಡ್ಕೊರಿ ಈಗ AE ಜಗದಾಗ BC ಐತಲ್ಲ AE ಈಕ್ವಲ್ ಟು BC ಐತಲ್ಲ ಇಲ್ಲಿ ಬಂದೈತಲ್ಲ AE ಈಕ್ವಲ್ ಟು BC ಹೆಂಗ್ ಬಂತಿದ್ದು ಒಂದನೇ ಕೈದಿನ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ED ಈಕ್ವಲ್ ಟು AE ಬಂತ ಆಮೇಲೆ ಇಲ್ಲಿ ED ಈಸ್ ಈಕ್ವಲ್ ಟು BC ಐತಿ ಈ ಡಿಸ್ಟೆನ್ಸ್ ಸೇಮ್ ಇರ್ತೈತಿ ಓಕೆ ED ಈಸ್ ಈಕ್ವಲ್ ಟು BC ಆಗಿತ್ತ ಸೊ ED ಈಸ್ ಈಕ್ವಲ್ ಟು BC ಆಗಿತ್ತ ಇದ್ರ ಜೊತೆ AEನು ಬಂತ ಸೊ ಒಂದ್ ಮೂರು ಈಕ್ವಲ್ ಅದಾವ ಸೊ ನಾವೇನ್ ಬರೀನಿ ಈಗ AE ಪ್ಲೇಸ್ ಒಳಗೆ BC ಬರ್ದ್ಬಿಡಿ AE ಜಗದಾಗ BC ಬರಿಬೋದಲ್ಲ ಸೊ ಹಂಗಾರೆ ಇಲ್ಲೇ ಬರ್ದ್ಬಿಡ್ಲೆ AE ಜಗದಾಗ BC ಇಲ್ಲೇ ಬರ್ದ್ಬಿಡ್ತೀನಿ ನಾ ರಬ್ ಮಾಡಿ ಬರಿತೀನಿ ನೀವೇನು ರಬ್ ಮಾಡಿ ಬರಿಬೇಡ್ರಿ ನಾ ಸ್ಪೇಸ್ ಸಾಲಾಗಲ್ಲ ಅಂತ ಬರಿತೀನಿ ಸೊ ಈಗ ಏನು ಮಾಡೋಣ BC ಈ ಕಡೆ ತೊಗೊಂಬಂದ್ರೆ BC √3 as it is if you take this BC this side that becomes minus BC is equal to 50 take BC common
ಸೊ ರಿಮೈನಿಂಗ್ ರೂಟ್ 3 minus 1 is equal to ketta 50. So BC is equal to 50 as it is. If you take root 3 minus 1 that side, that becomes divided by root 3 minus 1. Right. ಇಲ್ಲಿ ರೂಟ್ 3 ವ್ಯಾಲ್ಯೂ ಏನಿತ್ತು ನಮ್ದು 50 ಡಿವೈಡೆಡ್ ಬೈ ರೂಟ್ 3 ವ್ಯಾಲ್ಯೂ 1.73 ಅಂತ ಕೊಟ್ಟಿರ್ತಾನೆ ಕ್ವಶನ್ದಾಗ. ರೂಟ್ 3 ವ್ಯಾಲ್ಯೂ ಏನು ಕೊಟ್ಟಿರ್ತಾನೆ 1.73 ಅಂತ ಕೊಟ್ಟಿರ್ತಾನೆ. ನಾ ಇಲ್ಲಿ ಬರೀತೀನಿ ಮಿಸ್ ಮಾಡೀನಿ. ಕೊಟ್ಟಿಲ್ಲ ಅಂದ್ರೆ ಭಾಳ ಚಲೋ ಮತ್ತು ಇಷ್ಟ ಮುಗಿದ್ಬಿಡ್ತೈತಿ, ಕೊಟ್ಟಿಲ್ಲ ಅಂದ್ರೆ ಇಷ್ಟಕ್ಕೆ ಮುಗಿದ್ಬಿಟ್ಟಿರ್ತೈತಿ. ಬಟ್ ಅವ್ನು ಕೊಟ್ಟಿರ್ತಾನೆ ಇಲ್ಲಿ ರೂಟ್ 3 ವ್ಯಾಲ್ಯೂ ರೂಟ್ 3 ಈಸ್ ಈಕ್ವಲ್ ಟು 1.73 ಅಂತ ಕೊಟ್ಟಿರ್ತಾನೆ. ಸೊ ಇಲ್ಲಿ 1.73 ಸಬ್ಸ್ಟಿಟ್ಯೂಷನ್ ಮಾಡಿ ಇನ್ ದ ಪ್ಲೇಸ್ ಆಫ್ ರೂಟ್ 3 1.73 this minus 1 as it is. So now BC is equal to 50 divided by 1.73 minus 1 ಎಷ್ಟು ಆಕೈತಿ 1.73 minus 1 0.73 ಆಕೈತಿ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. 50ಲಿ 0.73ನ ನಿಮಗೆ ಡಿವಿಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡೋಣ, ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಅದಾವ, ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಅದಾವಲ್ಲ. ಸೊ ಇಲ್ಲಿ ಏನು ಮಾಡೋಣ, ಮಲ್ಟಿಪಲ್ ಬೈ 100 ಡಿವೈಡ್ ಬೈ 100 ಮಾಡ್ಕೊಂಡ್ಬಿಡೋಣ. ಮಲ್ಟಿಪಲ್ ಬೈ 100 ಡಿವೈಡ್ ಬೈ 100 ಮಾಡಿದ್ಮೇಲೆ ಏನಾಗುತ್ತದ, ಬಿ ಸಿ ಇಸ್ ಈಕ್ವಲ್ ಟು ಇದೆಷ್ಟಕ್ಕೆ 50 ಇಂಟು 100 5000 ಆಕೈತಿ. 0.73 ಇಂಟು 100 ಎಷ್ಟು ಆಕೈತಿ. ಸೊ ಈ ಪಾಯಿಂಟ್ ಇದು 2 ಡಿಜಿಟ್ 2 0 ಅದಾವ ಅಂತಂದ್ರೆ ಪಾಯಿಂಟ್ 2 ಡಿಜಿಟ್ ಜಂಪ್ ಆಕೈತಿ. ಇದು ಜಂಪ್ ಆಗಲಿ ಅಂತ ತೊಗೊಂಡಿರ್ತೀವಲ್ಲ, ಇಲ್ಲಿ 2 0 ಇರ್ತಾವ ಅಂದ್ರೆ ಪಾಯಿಂಟ್ 2 ಡಿಜಿಟ್ ಜಂಪ್ ಆಕೈತಿ. ಸೊ ಡಿವೈಡ್ ಬೈ ಎಷ್ಟು ಬಂತು, ಡಿವೈಡ್ ಬೈ 73 ಬಂತು, ಡಿವೈಡ್ ಬೈ 73 ಬಂತು. ಸೊ 5000 73 ಡಿವಿಷನ್ ಮಾಡಿ ಎಷ್ಟು ಸಿಗುತ್ತಾ, ನೀವು ಕ್ಯಾಲ್ಕುಲೇಷನ್ ಮಾಡ್ರಿ. ನಾನು ಇದ್ರೊಳಗೆ ಮಾಡ್ತೀನಿ ಕ್ಯಾಲ್ಕುಲೇಟರ್ ಒಳಗೆ. 5000 divided by 73 68.49 68.49 ಬಂತು. ಸೊ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ, ಬಿ ಸಿ ಇಸ್ ಈಕ್ವಲ್ ಟು 68.49 ಬಂದೈತಿ. 68.50 ಅಂತ ತಗೋಬಹುದು, ಬೇಕಂದ್ರೆ ರೌಂಡ್ ಫಿಗರ್ ಮಾಡಿ 68.50 ಅಂತ ತಗೋಬಹುದು. ಇದು ಇಲ್ಲಿ ಕಾಣುತ್ತಲ್ಲ, ಕಾಣುತ್ತೆ ರೈಟ್. 5000 ಡಿವೈಡೆಡ್ ಬೈ 73 ಎಷ್ಟು ಬಂತು, ಬಿ ಸಿ ಈಕ್ವಲ್ ಟು 68.49 ಬಂತು. ಬಿ ಸಿ ಅಂದ್ರೆ ಯಾರು, ಬಿ ಸಿ ಅಂತಂದ್ರೆ ಇದು ಟವರಿಗೆ ಮತ್ತು ಬಿಲ್ಡಿಂಗಿಗೆ ನಡಕ್ಕೆ ಇರೋ ಡಿಸ್ಟೆನ್ಸ್. ಸೊ ಒಂದು ಕ್ವಶನ್ ಸಿಂಪ್ಲಿಫೈ ಆಯ್ತು ಇಲ್ಲಿ. ಅವ್ನು ಕೇಳಿದ್ದಲ್ಲ, ದ ಹಾರಿಜೆಂಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟವರ್ ಆ್ಯಂಡ್ ಬಿಲ್ಡಿಂಗ್. ದೇರ್ ಫೋರ್ ಬರ್ದ್ಬಿಡಿ, ದೇರ್ ಫೋರ್ ದ ಡಿಸ್ಟೆನ್ಸ್ ಬಿಟ್ವೀನ್ tower and building is 68.50 plus 68.5 ಅಂತ ಬರಿಬೋದು. 68.5 ಇದ್ರಾಗ ಮೀಟರ್ ಒಳಗದಾವದಿಲ್ಲ, ಮೀಟರ್ ಒಳಗ ಬರಿಬೋದು. ಸೊ ಇನ್ನೊಂದು ಕ್ವಶನ್ ಏನು ಕೇಳ್ಯಾನವ, ಫೈಂಡ್ ದ ಹೈಟ್ ಆಫ್ ದ ಟವರ್ ಕೇಳ್ಯಾನ. ಸೊ ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಟವರ್ ನೀವು ಮಾಡ್ತೀರಿ. ಹೈಟ್ ಆಫ್ ದ ಟವರ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ನೋಡೋಣ. ಹಿಂಟ್ ಕೊಡ್ತೀನಿ ಅದನ್ನು. ಹೈಟ್ ಆಫ್ ದ ಟವರ್ ಇಸ್ ಈಕ್ವಲ್ ಟು. ಸೊ ನೋಡ್ರಿ, ಇದು ಕೆಲವೊಂದು ಟೈಮ್ ನಾವು ಇಲ್ಲಿ ಡಿವಿಷನ್ ಮಾಡಿರ್ತೇವಲ್ಲ, ಇದು ಪಕ್ಕ ಅಕ್ಯುರೇಟ್ ಆನ್ಸರ್ 68.5. ಕೆಲವೊಂದು ಟೈಮ್ ಸಿಂಪ್ಲಿಫಿಕೇಶನ್ ಮಾಡೋ ಮುಂದೆ ಹೆಚ್ಚು ಕಮ್ಮಿನೂ ಆಗಿರ್ತೈತಿ. ಅವಾಗ ಏನು ಅಂದ್ರೆ ಮಲ್ಟಿಪಲ್ ಬೈ 100 ಡಿವೈಡ್ ಬೈ 100 ಮಾಡಿರಂಗಿಲ್ಲ, ಡೈರೆಕ್ಟ್ ಆಗಿ 0.73 ಏನೋ ಡಿವೈಡ್ ಮಾಡಕ್ ಹೋಗಿರ್ತಾರ. ಸೊ ಅವಾಗ ಏನಾಗಿರ್ತೈತಿ, ಪಾಯಿಂಟ್ ಆದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತೈತಿ. ಕೆಲವೊಂದು ಟೈಮ್ 68.25 ಬರ್ಬೋದು, ನಮ್ದು 68.49 ಬಂದೈತಿ. ಕೆಲವೊಬ್ಬರು 68.25 ಬರ್ಬೋದು, 68 ಪಾಯಿಂಟ್ ಸಮಥಿಂಗ್ ಬಟ್ ಬಂದ್ರೆ ಸಾಕು. ನಮ್ದು 68.5 ಬಂದೈತಿ ಸಾಕು. ಹೈಟ್ ಆಫ್ ದ ಟವರ್ ಇಸ್ ಈಕ್ವಲ್ ಟು ಏನು ಮಾಡ್ರಿ, ಹೈಟ್ ಆಫ್ ದ ಟವರ್ ಇಲ್ಲೇ ಐತಲ್ಲ, ಹೈಟ್ ಆಫ್ ದ ಟವರ್ ಎ ಬಿ. ಹೈಟ್ ಆಫ್ ದ ಟವರ್ ಏನೈತಿ, ಎ ಬಿ ಐತಿ. ಎ ಬಿ ಇಸ್ ಈಕ್ವಲ್ ಟು ಏನು ಮಾಡ್ತೀರಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಓಕೆ ರೈಟ್. ಸೊ ಇದನ್ನ ಬರ್ಕೋರಿ, ಒಂದು ಟೈಮ್ ಗ್ಲಾನ್ಸ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಏನಿತ್ತು, ಒಂದು ಫಸ್ಟ್ ಡಯಾಗ್ರಾಮ್. ಆ್ಯಕ್ಚುಲಿ ಇದು ಫಸ್ಟ್ ಡಯಾಗ್ರಾಮ್ನ ನೀವು ನೋಡಿರ್ಬೇಕು. ನಾವು ಮುಂಚೆಗೆ ಡ್ರಾ ಮಾಡಿದ್ನಲ್ಲ, ಒಂದು ಬಿಲ್ಡಿಂಗ್ ಡ್ರಾ ಮಾಡಿ ಒಂದು ಟವರ್ ಡ್ರಾ ಮಾಡಿದ್ವಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಇಲ್ಲೊಂದು ಟವರ್ ಐತಿ,
ಇಲ್ಲೊಂದು ಬಿಲ್ಡಿಂಗ್ ಐತಿ. ಸೊ ಇಲ್ಲೇನಿತ್ತು, ಬಿಲ್ಡಿಂಗ್ ಹೈಟ್ 50 ಮೀಟರ್ ಇತ್ತು. ದಿಸ್ ಇಸ್ 50 ಮೀಟರ್, ದಿಸ್ ಇಸ್ ಆಲ್ಸೋ 50 ಮೀಟರ್. ಸೊ ಮೇನ್ ಇಂಪಾರ್ಟೆಂಟ್ ಆಂಗಲ್ಸ್ ಆಫ್ ಎಲಿವೇಶನ್ ಎಷ್ಟಿದ್ದು, ಒಂದು 45 ಇತ್ತು, ಒಂದು 60 ಡಿಗ್ರಿ ಇತ್ತು. ಎಲ್ಲಿಂದ ಫಾರ್ಮ್ ಆಗಿದ್ದು, ಫ್ರಮ್ ದ ಟಾಪ್ ಆಫ್ ಟವರ್ ಇಂದ, ಫ್ರಮ್ ದ ಟಾಪ್ ಆಫ್ ಟವರ್ ಇಂದ ಫಾರ್ಮ್ ಆಗಿದ್ದು. ಇದು ಟವರ್, ಟಾಪ್ ಆಫ್ ದ ಟವರ್ ಇಂದ ಯಾರಿಗೆ, ಬಿಲ್ಡಿಂಗ್ ಇದ್ದು ಒಂದು ಟಾಪಿಗೆ, ಒಂದು ಬಾಟಮಿಗೆ. ಸೊ ಇಲ್ಲಿ ಆಂಗಲ್ಸ್ ಆಫ್ ಡಿಫ್ರೆಷನ್ ಫಾರ್ಮ್ ಆಗ್ಯಾವ. ಯಾವುದು, ಒಂದು 45 ಡಿಗ್ರಿ, ಒಂದು 60 ಡಿಗ್ರಿ. ಇಲ್ಲಿ ಏನ್ ಮಾಡಿದ್ವಿ, ನಮ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ನಾವು tan 45 tan 60 ಡಿಗ್ರಿ ಅಂತ ಮಾಡ್ಲೇಬೇಕಾ. ನಾ ಯೂಶಲಿ ಕ್ಲಾಸ್ ಒಳಗೂ ಹೇಳಿರ್ತೇನೆ. ಸೊ tan 45 ಆಮೇಲೆ tan 60 ಮಾಡಿದ್ವಿ, ನಮ್ಗೆ ಈ ರೀತಿ ಸೊಲ್ಯೂಷನ್ಸ್ ಬಂದು. ಸೊ ಇಲ್ಲಿ ಏನ್ ಮಾಡಿದ್ವಿ, √3 ವ್ಯಾಲ್ಯೂ ಕೊಟ್ಟಿರ್ತಾನವ, ಅದು √3 ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ನಮ್ದು ಎಷ್ಟು ಬಂತು, ಇಲ್ಲಿ 50 ಇಂಟು ಸರಿ 50 ಡಿವೈಡ್ ಬೈ 1.73 ಮೈನಸ್ 1 ಬಂತು. ಸೊ ಇದು ನಮ್ಮ ಸಿಂಪ್ಲಿಫಿಕೇಶನ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಕೈತೆ ಅಂತ ನಾವೇನು ಮಾಡಿದ್ವಿ, ನಾವು ಮಲ್ಟಿಪಲ್ ಬೈ 100 ಡಿವೈಡ್ ಬೈ 100 ಮಾಡ್ಕೊಂಡು ಇದು 50 ಇಂಟು 100 5000, 0.73 ಇಂಟು 100 73. ಆಮೇಲೆ ಸೊ ಇದನ್ನ ಡಿವಿಷನ್ ಮಾಡಿದ್ರೆ 68.49 ಬಂತು. ನಾವು ಅಪ್ರಾಕ್ಸಿಮೇಟ್ಲಿ 68.5 ಅಂತ ತೊಗೊಂಡ್ಬಿಟ್ಟಿವಿ ಅದನ್ನ. ಸೊ ಹೈಟ್ ಆಫ್ ದ ಟವರ್ ಏನು ಮಾಡ್ಬೇಕು, ಸೊ ಹೈಟ್ ಆಫ್ ದ ಟವರ್ ಅಂದ್ರೆ ಎ ಇಂದ ಬಿ ತನಕ ಫೈಂಡ್ ಮಾಡ್ಬೇಕು. ಸೊ ಎ ಇ ಪ್ಲಸ್ ಇ ಬಿ ಮಾಡ್ಬೇಕು. ಎ ಇ ಎಷ್ಟೈತಿ ನೋಡ್ಕೊರಿ, ಎ ಎಷ್ಟೈತಿ ನೋಡ್ಕೊರಿ. ಆಮೇಲೆ ಬಿ ಸಿಕ್ತಾ, ಈಗ ಬಿ ಸಿ ಸಿಕ್ಕೈತಿ. ಬಿ ಸಿ ಸಿಕ್ಕೈತಿ ಅಂತಂದ್ರೆ ನಮ್ಗೇನು ಸಿಗ್ತೈತಿ, ಇಲ್ಲಿ ಇಡಿನೂ ಸಿಕ್ಕಂಗ. ಬಿ ಸಿ ಸಿಕ್ಕೈತಿ ಅಂದ್ರೆ ಇಡಿನೂ ಸಿಕ್ಕಂಗ. ಬಿ ಸಿ ಈಸ್ ಈಕ್ವಲ್ ಟು ಇಡಿ. ಇಡಿ ಈಸ್ ಈಕ್ವಲ್ ಟು ಎಷ್ಟು ಐತಂಗದ, 68.5 ಇದ್ದಂಗೆ, 68.5 ಇದ್ದಂಗೆ. ಸೊ ನೀವೇನು ಮಾಡ್ಕೊರಿ, ಇವಾಗ ಎ ಇ ಬೇಕಾಗೈತಿ. ಇಲ್ಲೆಲ್ಲ ಒಂದು ಕಡೆ ಎ ಇ ಈಸ್ ಈಕ್ವಲ್ ಟು ಇಡಿ ಬಂದೈತಿ. ಎ ಇ ಈಸ್ ಈಕ್ವಲ್ ಟು ಎಷ್ಟು ಬಂದೈತಿ, ಇಡಿ ಬಂದೈತಿ. ಎ ಇ ಅಂದ್ರೂ ಅಷ್ಟೇ, ಇಡಿ ಅಂದ್ರೂ ಅಷ್ಟೇ. ಸೊ ಇಡಿ ವ್ಯಾಲ್ಯೂ ಎಷ್ಟೈತಿ, 68.5 ಐತಿ. ಸೊ ಹಂಗಾರೆ ಎ ಇ ವ್ಯಾಲ್ಯೂ ಎಷ್ಟು ಆತಂಗಾರಿ, ಎ ಇ ವ್ಯಾಲ್ಯೂನು 68.5 ಆತ. ಯಾಕೆ ಹೇಳ, ಎ ಇ ಈಸ್ ಈಕ್ವಲ್ ಟು ಇಡಿ ಐತಲ್ಲ, ಎ ಇ ಈ ಸೈಡ್ ಮತ್ತು ಇಡಿ, ಎ ಇ ಮತ್ತು ಇಡಿ ಇವೆರಡು ಏನದಾವ, ಈಕ್ವಲ್ ಅದಾವ. ಸೊ ಬಿ ಸಿ ಈಸ್ ಈಕ್ವಲ್ ಟು ಇಡಿ ಈಸ್ ಈಕ್ವಲ್, ಬಿ ಸಿ ಈಸ್ ಈಕ್ವಲ್ ಟು ಇಡಿ ಈಸ್ ಈಕ್ವಲ್ ಟು ಎ ಇ ಈಸ್ ಈಕ್ವಲ್ ಟು, ಇವೆಲ್ಲ ಮೂರು ಏನದಾವ, ಈಕ್ವಲ್ ಇವು, ಸೇಮ್ ಇವು. ಇಡಿ ಈಸ್ ಈಕ್ವಲ್ ಟು ಎ ಇ ಈಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಈಸ್ ಈಕ್ವಲ್ ಟು 68.5. ಈ ಮೂರು ಸೇಮ. ಸೊ ಇಡಿನೂ 68.5, ಎ ಇನೂ ಎಷ್ಟೈತಿ, 68.5 ಐತಿ. ಸೊ ಈ ಬಿ ಎಷ್ಟೈತಿ ನಿಮ್ಗೆ ಗೊತ್ತೈತಲ್ಲ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಟೋಟಲ್ ಎ ಬಿನ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ. ಓಕೆ, ಥ್ಯಾಂಕ್ ಯು. ಸೊ ನಿಮ್ಗೆ ಈ ರೀತಿ ಏನೋ ಅಪ್ಲೈಡ್ ಕ್ವಶನ್ಸ್ ಬೇಕು ಅಂತಂದ್ರೆ ಇದನ್ನೇನು ಮಾಡ್ರಿ, ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ನೆಕ್ಸ್ಟ್ ಏನು ಮಾಡೋಣ, ಇನ್ನೊಂದು ಸ್ವಲ್ಪ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.